ಇಲ್ಲಿ ಮಂದಿಗೆ ಇದೊಂದು ಎಕ್ಸಸೈಸ್ ನೋಡ್ರಿ. ಹೆಂಗದಿರಿ ನಮ್ಮ ಮಂದಿ? ನಾನು ಬ್ರಿಟಿಷ್ ಮಂದಿ ಹೊತ್ಲೆ ಸ್ಯಾಂಡ್ವಿಚ್ ತಿನ್ಕೋತ್ನ ಡೇ ಸ್ಟಾರ್ಟ್ ಮಾಡಿದ್ನಿ. ಆಮೇಲೆ ಏನಾದರೂ ಹೆಲ್ದಿ ಕುಡಿಯೋರಂತ ಪ್ಲ್ಯಾನ್ ಬಂತು. ಫ್ರಿಜ್ನಾಗ ಕೊಡೋ ಬಿದ್ದಿದ್ದು ಅದ್ರದ್ದು ಸ್ಮೂದಿ ಮಾಡ್ಬೇಕಂತ ಪ್ಲ್ಯಾನ್ ಆಯಿತು. ನಾ ಇಂಡಿಯಾದಾಗ ಇದನ್ನು ಭಾಳ ಕುಡಿತಿದ್ನಿ, ಮನ್ಯಾಗ ರೆಡಿ ಮಾಡ್ತಿದ್ವಿ. ಭಾಳ ಚಲೋ ಆಗ್ತೈತಿ, ನೀವು ಟ್ರೈ ಮಾಡ್ಕೋಬೋದು. ಇಲ್ಲ ಬರೀ ಅವಕಾಡೋ ಕಟ್ ಮಾಡಿ ಅದಕ್ಕೆ ಹಾಲು ಸೇರಿಸಿ ಸಕ್ಕರೆ ಹಾಕಿ ಮಿಕ್ಸಿ ತಿರುವಿದ್ರೆ ಸಾಕು, ಸ್ಮೂದಿ ರೆಡಿ ಆಗಿಬಿಡ್ತೈತಿ. ಹಾಫ್ ಅವಕಾಡೋ ಹಾಕಿದ್ರೆ ಇಬ್ಬರು ಜನಕರೆ ಆರಾಮಾಗಿ ಸಾಲ್ತೈತಿ. ಅದನ್ನು 2 ದಿವ್ಸಕ್ಕೆ ಮಾಡ್ಕೊಂಡು ಫ್ರಿಜ್ನಾಗ ಇಟ್ಬಿಟ್ಟಿರ್ತೀನಿ. ಸ್ಮೂದಿ ಕುಡಿದಾದ್ಮೇಲೆ ನಾವಿಲ್ಲಿ ಫ್ರೀ ಸ್ನ್ಯಾಕ್ಸ್ ತೊಗೊಳಕ್ಕೆ ಬಂದ್ವಿ. ನಮ್ಮ ಕಾಂಪಿಟೇಷನ್ದಾಗ ಹುಡುಗರೆಲ್ಲ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಿರ್ತಾರೋ, ಅವ್ರಿಗಂತ ಫ್ರೀ ಸ್ನ್ಯಾಕ್ಸ್ ಅದ ಇಟ್ಟಿರ್ತಾರೋ. ಸ್ನ್ಯಾಕ್ಸ್ ತಿಂದಾದ ಕೂಡಲೇ ವೀಕ್ಲಿ ಗ್ರಾಸರೀಸ್ ಮಾಡೋದಿತ್ತು. ನಾನು ನನ್ನ ಫ್ಲಾಟ್ಮೇಟ್ಸ್ ಎಲ್ಲ ಗ್ರಾಸರೀಸ್ ತರಕ್ಕೆ ಹೋದ್ವಿ. ಅಲ್ಲಿ ಇಂಡಿಯಾಗತ್ಲೆ ಒಂದು ತಿಂಗಳಿಗೆ ಆಗೋಷ್ಟೇನು ಇಲ್ಲ ಅಂತಂದು ಇಟ್ಕೊಂಡಿಲ್ಲ, ಪ್ರತಿ ವಾರ ಹೋಗಕ್ಕೆ ಬೇಕಾಗ್ತೈತಿ. ಪ್ರತಿ ವಾರ ನಮ್ಗೆ ಫ್ರಿಜ್ ಎಲ್ಲ ಖಾಲಿ ಆಯ್ತಂದ್ರೆ ನಾವು ಗ್ರೋಸರಿ ಶಾಪಿಗೆ ಓಡಬೇಕು. ಹಾಗೆಲ್ಲ ಸಾಮಾನು ತೊಗೊಂಡ್ವಿ. ಲೇಟು ಆಯ್ತಂತ ಇಲ್ಲೇ ಬರ್ಗರದು ತಿನ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಇನ್ ರೂಮ್ಗೆ ಹೋಗಿ ಯಾವಾಗ ಮಾಡೋದು ಅಂತ. ನಾ UK ಬಂದಾಗಿಂತ ಮ್ಯಾಂಟ್ರಿ ಶಾಪಿಂಗ್ ಮಾಡಲಿಲ್ಲ, ಅದು ಎಲ್ಲ ಇವತ್ತು ತಗೊಂಡು ಶಾಪಿಂಗ್ ಮಾಡಿ ರೂಮ್ದಾಗಿಟ್ಟ ನಾವು ಈವ್ನಿಂಗ್ ವಾಕ್ ಅಂತ ಹೋದ್ವಿ. ಇಲ್ಲಿ ನೋಡ್ರಿ, ಬ್ರಿಟಿಷರ್ದು ಇದು ಬೋಟಿಂಗ್ ಅನ್ನೋ ಒಂದು ಎಕ್ಸಸೈಸ್ ಅಂತ. ಹಿಂಗೆ ಅವ್ರ ವೀಕ್ ಡೇಸ್ ಎಲ್ಲ ಹಿಂಗೆ ಬೋಟಿಂಗ್ ಮಾಡಕ್ಕೆ ಬರ್ತಾರೆ ವಿತ್ ಫ್ರೆಂಡ್ಸ್ ಫ್ಯಾಮಿಲಿ. ಫೈನಲಿ ಡನ್ ವಿತ್ ಆಲ್ ಮೈ ಅಸೈನ್ಮೆಂಟ್ಸ್. See you, bye.